ಟಾಲಿವುಡ್, ಬಾಲಿವುಡ್, ಕಾಲಿವುಡ್, ಮಾಲಿವುಡ್, ಸ್ಯಾಂಡಲ್ವುಡ್ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಂದಿನಿ ಸಾಗರ. ಎಂಎನ್ ಕುಮಾರ್ ಹಾಗೂ ಎಂಎನ್ ಸುರೇಶ್ ವರ್ಸಸ್ ಸುದೀಪ್ ನಡುವಿನ ಗಲಾಟೆ, ನ್ಯಾಯಾಲಯ ಪ್ರಕರಣಗಳು ನಿಮ್ಗೆಲ್ಲ ನೆನಪಿರಬಹುದು. ಎಂಎನ್ ಕುಮಾರ್ ಹಾಗೂ ಎಂಎನ್ ಸುರೇಶ್ ವಿರುದ್ಧ ನಟ ಸುದೀಪ್ ಖಾಸಗಿ ದೂರಿನೊಂದಿಗೆ ಮಾನಹಾನಿ ಹೇಳಿಕೆ ಹಾಗೂ ಸುಳ್ಳು ಆರೋಪದಡಿ ಮಾನನಷ್ಟ ಮೊಕದ್ದಮೆ ದಾಖಲಿಸಿದ್ರು. ಆದರೆ ಸನ್ನೆ ಪರಿಗಣಿಸಿದ್ದ ವಿಚಾರಣಾಧೀನ ನ್ಯಾಯಾಲಯವು 2023 ಆಗಸ್ಟ್ನಲ್ಲಿ ಪ್ರಕರಣ ದಾಖಲಿಸಲು ಆದೇಶಿಸಿತ್ತು. ಐಪಿಸಿ ಸೆಕ್ಷನ್ 499 ಹಾಗೂ 500 ಅಡಿ ದಾಖಲಿಸಿರುವ ಕ್ರಿಮಿನಲ್ ಮಾನನಷ್ಟ ಪ್ರಕರಣ ರದ್ದುಪಡಿಸುವಂತೆ ಕೋರಿ ಸುರೇಶ್ ಅವರು ಸಲ್ಲಿಸಿದ್ದ ಅರ್ಜಿಯನ್ನ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರ ನೇತೃತ್ವದ ಏಕಸದಸ್ಯ ಪೀಠ ವಜಾ ಮಾಡಿದೆ. ಮಾನಹಾನಿ ಪ್ರಕರಣ ರದ್ದುಪಡಿಸಲು ಕರ್ನಾಟಕ ಹೈಕೋರ್ಟ್ ಈಚೆಗೆ ನಿರಾಕರಿಸಿದೆ. ಆರೋಪಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಬಹುದು ಎಂಬುದು ವಿಚಾರಣಾಧೀನ ನ್ಯಾಯಾಲಯಕ್ಕೆ ಮೇಲ್ನೋಟಕ್ಕೆ ಅನಿಸಿದ ಕಾರಣ ಇಬ್ಬರು ಆರೋಪಿಗಳಿಗೆ ಸಮನ್ಸ್ ಜಾರಿ ಮಾಡಿದೆ. ಸಮನ್ಸ್ ಪಡೆದ ಬಳಿಕ ಅರ್ಜಿದಾರ ಸುರೇಶ್ ಅವರು ವಿಚಾರಣಾಧೀನ ನ್ಯಾಯಾಲಯದಲ್ಲಿ ಜಾಮೀನು ಪಡೆದಿದ್ದಾರೆ. ಹೀಗಾಗಿ ವಿಚಾರಣಾಧೀನ ನ್ಯಾಯಾಲಯ ಸಮನ್ಸ್ ಜಾರಿ ಮಾಡಿರೋದ್ರಲ್ಲಿ ಕಾನೂನು ಬಾಹಿರ ನಡೆ ಕಾಣ್ತಿಲ್ಲ ಎಂದು ಹೇಳಿದೆ. ಸುದೀಪ್ ಪರವಾಗಿ ವಾದಿಸ್ತಾ ಇರುವ ವಕೀಲ ರಂಗಸ್ವಾಮಿ ಹಾಗೂ ಸುರೇಶ್ ಪರ ವಕೀಲೆ ಎಂಎಲ್ ಪ್ರಶಾಂತಿ ಅವರ ಮುಂದಿನ ವಾದ ವಿವಾದಗಳನ್ನು ಪರಿಶೀಲಿಸಿ ಘನ ನ್ಯಾಯಾಲಯ ಯಾವ ಕ್ರಮ ಜರುಗಿಸುತ್ತೆ ಅಂತ ಕಾದು ನೋಡಬೇಕಿದೆ. ಅನೇಕ ವರ್ಷಗಳಿಂದ ಮೋಹಕ ತಾರೆ ರಮ್ಯಾ ಅವರ ಕಮ್ಬ್ಯಾಕ್ ಆಗಿ ಕಾಯ್ತಾ ಇದ್ದ ಅಭಿಮಾನಿಗಳಿಗೆ ಭರವಸೆ ನೀಡಿದ ಚಿತ್ರ ಉತ್ತರಾಖಂಡ. ಚಿತ್ರದ ಮುಹೂರ್ತದಲ್ಲಿ ರಮ್ಯಾನನ್ನ ಕಂಡ ಅಭಿಮಾನಿಗಳು ಉತ್ತರಾಖಂಡ ಚಿತ್ರದಲ್ಲಿ ರಮ್ಯಾ ನಟಿಸ್ತಾರೆ, ಅವರನ್ನ ಮತ್ತೆ ಬೆಳ್ಳಿ ಪರದೆ ಮೇಲೆ ನೋಡಬಹುದು ಅಂತ ಕಾಯ್ತಾ ಇದ್ರು. ಆದ್ರೆ ರಮ್ಯಾ ಅವರ ಇನ್ಸ್ಟಾ ಪೋಸ್ಟ್ ನೋಡಿದ ಕಲಾ ರಸಿಕರು ಶಾಕ್ ಆಗಿ ನಿರಾಸೆಯಾಗಿದ್ದಾರೆ. ಡೇಟ್ಸ್ ಇಲ್ಲದ ಕಾರಣ ನಾನು ಉತ್ತರಾಖಂಡ ಚಿತ್ರದಲ್ಲಿ ಕೆಲಸ ಮಾಡ್ತಾ ಇಲ್ಲ. ಸಿನಿಮಾ ಹಾಗೂ ರಾಜಕೀಯದ ಕೆಲಸಗಳನ್ನ ನಾನು ಸದ್ಯಕ್ಕೆ ನಿಲ್ಲಿಸಿದ್ದೇನೆ. ಚಿತ್ರತಂಡಕ್ಕೆ ಶುಭವಾಗಲಿ ಎಂದು ರಮ್ಯಾ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಬರೆದುಕೊಂಡಿದ್ದಾರೆ. ಮಂಡ್ಯ ಲೋಕಸಭಾ ಉಪಚುನಾವಣೆಯಲ್ಲಿ ಗೆದ್ದು ಸಂಸದೆಯಾಗಿ ಬಳಿಕ ಸೋತು ದೆಹಲಿ ಸೇರ್ಕೊಂಡಿದ್ರು. ಕಾಂಗ್ರೆಸ್ ಪಕ್ಷದ ಸೋಷಿಯಲ್ ಮೀಡಿಯಾ ಮುಖ್ಯಸ್ಥೆಯಾಗಿ ಹಲವು ದಿನಗಳ ಕಾಲ ಕೆಲಸ ಮಾಡಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತ ಬಳಿಕ ಕಣ್ಮರೆಯಾಗಿದ್ರು. 9 ವರ್ಷಗಳಿಂದ ನಟಿ ರಮ್ಯಾ ಯಾವುದೇ ಚಿತ್ರದಲ್ಲಿ ನಟಿಸಿಲ್ಲ. 2016ರಲ್ಲಿ ಬಂದಿದ್ದ ನಾಗರಹಾವು ಆಕೆ ಬಣ್ಣ ಹಚ್ಚಿದ ಕೊನೆಯ ಸಿನಿಮಾ. ಚಿತ್ರರಂಗಕ್ಕೆ ಕಂಬ್ಯಾಕ್ ಆಗಿರುವ ರಮ್ಯಾ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದ್ದಾರೆ. ಉತ್ತರಾಖಂಡ ಚಿತ್ರದಿಂದ ಹೊರ ಬಂದಿರೋದಾಗಿ ಘೋಷಿಸಿದ್ದಾರೆ. ಕೆಆರ್ಜಿ ಬ್ಯಾನರ್ನಲ್ಲಿ ಡಾಲಿ ಧನಂಜಯ್ ನಟನೆಯ ಉತ್ತರಾಖಂಡ ಸಿನಿಮಾ ಭಾರಿ ನಿರೀಕ್ಷೆ ಮೂಡಿಸಿದೆ. ಇತ್ತೀಚೆಗೆ ಸಹ ಕಲಾವಿದರ ಆಯ್ಕೆ ಚಿತ್ರತಂಡ ಆಡಿಷನ್ ಕೂಡ ಕರೆದಿತ್ತು. ಇದೆಲ್ಲದರ ನಡುವೆ ರಮ್ಯಾ ಎಲ್ಲರಿಗೂ ಶಾಕ್ ಕೊಟ್ಟಿದ್ದಾರೆ. ಬಹಳ ದಿನಗಳ ಕಾಲ ಸಿನಿಮಾ ಹಾಗೂ ರಾಜಕೀಯದಿಂದ ದೂರವೇ ಉಳಿದಿದ್ರು. ಕೊನೆಗೆ ಮತ್ತೆ ಚಿತ್ರರಂಗದಲ್ಲಿ ಕಾಣಿಸಿಕೊಳ್ಳಲು ಆರಂಭಿಸಿದ್ರು. ಕೆಲ ಸಿನಿಮಾಗಳ ಶೂಟಿಂಗ್ ಸೆಟ್ಗೆ ಭೇಟಿ ನೀಡ್ತಾ ಇದ್ರು. ಚಿತ್ರತಂಡವನ್ನ ಪ್ರೋತ್ಸಾಹಿಸ್ತಾ ಇದ್ರು. ಚಿತ್ರಗಳನ್ನ ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸ್ತಿದ್ರು. ರಮ್ಯಾ ಸಿನಿಮಾದಲ್ಲಿ ಅಭಿನಯಿಸಲು ಒಪ್ಪಿ ಹಿಂದೆ ಸರಿದಿರೋದು ಇದೇನು ಹೊಸತಲ್ಲ. ಈ ಹಿಂದೆ ತಮ್ಮದೇ ಸ್ವಾತಿ ಮುತ್ತಿನ ಮಳೆಹನಿಯೇ ಚಿತ್ರದಿಂದಲೂ ರಮ್ಯಾ ಹೊರ ಬಂದಿದ್ರು. ಆದ್ರೆ ಚಿತ್ರವನ್ನ ನಿರ್ಮಾಣ ಮಾಡಿದ್ರು. ಮೊದಲಿಗೆ ನಟಿಸೋದಾಗಿ ಒಪ್ಪಿದ್ದ ಮೋಹಕ ತಾರೆ ರಮ್ಯಾ ಬಳಿಕ ಸಾಧ್ಯವಿಲ್ಲ ಎಂದಿದ್ರು. ನಂತರ ಸಿರಿ ರವಿಕುಮಾರ್ ಆ ಪಾತ್ರವನ್ನ ನಿಭಾಯಿಸಿದ್ರು. ರಮ್ಯಾ ಚಿತ್ರದಲ್ಲಿ ನಟಿಸಲ್ಲ ಎಂದಿದ್ದರ ಬಗ್ಗೆ ರಾಜ್ಬೀರ್ ಶೆಟ್ಟಿ ಪರೋಕ್ಷವಾಗಿ ಬೇಸರವನ್ನು ವ್ಯಕ್ತಪಡಿಸಿದ್ರು. ಈಗ ಉತ್ತರಾಖಂಡದ ಸರಣಿ. ಉತ್ತರಾಖಂಡ ಚಿತ್ರದಿಂದಲೂ ನಟಿ ರಮ್ಯಾ ಹೊರ ಬಂದಿದ್ದಾರೆ. ಖುದ್ದು ರಮ್ಯಾ ಈ ವಿಚಾರವನ್ನ ಘೋಷಿಸಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅವರ ಈ ನಿರಾಕರಣೆಯ ಭಾವದಿಂದ ಉತ್ತರಾಖಂಡ ಚಿತ್ರ ಕಂಗಾಲಾಗಿದೆ. ಹೀಗೆ ಮುಂದುವರೆದರೆ ರಮ್ಯಾ ಅವರಿಗೆ ಸ್ಯಾಂಡಲ್ವುಡ್ನಲ್ಲಿ ಅವಕಾಶಗಳು ಕಡಿಮೆ ಆಗೋದಂತೂ ಖಚಿತ ಅಂತ ಅಭಿಮಾನಿಗಳ ಕಳವಳವಾಗಿದೆ. ಲೋಕಸಭಾ ಚುನಾವಣೆ ಪ್ರಚಾರ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಶಿವಮೊಗ್ಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬಂಗಾರಪ್ಪನವರ ಪುತ್ರಿ, ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಮಧು ಬಂಗಾರಪ್ಪನವರ ತಂಗಿ ಹಾಗೂ ನಟ ಶಿವರಾಜ್ ಕುಮಾರ್ ಅವರ ಧರ್ಮಪತ್ನಿ ಗೀತಾ ಶಿವರಾಜ್ ಕುಮಾರ್ ಆಯ್ಕೆಯಾಗಿದ್ದಾರೆ. ಮತ ಪ್ರಚಾರ ಬಿರುಸಿನಿಂದ ಸಾಗಿದೆ. ಪತ್ನಿ ಗೀತಾ ಶಿವರಾಜ್ ಕುಮಾರ್ ಪರ ಮತಬೇಟೆಗೆ ಇಳಿದಿರುವ ಶಿವಣ್ಣ ಸಿನಿಮಾ ಶೂಟಿಂಗ್ ಸೆಟ್ಗಿಂತ ಜಾಸ್ತಿ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ, ಕ್ಯಾಂಪೇನ್ಗಳಲ್ಲಿ ಸಿಗ್ತಾ ಇದ್ದಾರೆ. ಆದ್ರಿಂದ ಸಿನಿಮಾ ಮತ್ತು ವೈಯಕ್ತಿಕ ವರ್ಚಸ್ಸಿನ ಮೂಲಕ ಶಿವರಾಜ್ ಕುಮಾರ್ ರಾಜ್ಯದಲ್ಲಿ ಪ್ರಭಾವ ಹೊಂದಿದ್ದಾರೆ. ಲೋಕಸಭಾ ಚುನಾವಣೆ ಮುಗಿಯುವ ತನಕ ಶಿವರಾಜ್ ಕುಮಾರ್ ಅವರ ಸಿನಿಮಾ, ಬಿಲ್ ಬೋರ್ಡ್, ಜಾಹೀರಾತು ಪ್ರದರ್ಶನ ಮಾಡದಂತೆ ಚಿತ್ರಮಂದಿರ, ಟಿವಿ ಚಾನೆಲ್, ಸೋಷಿಯಲ್ ಮೀಡಿಯಾ ಹಾಗೂ ಸ್ಥಳೀಯ ಸಂಸ್ಥೆಗಳಿಗೆ ಆದೇಶ ನೀಡಬೇಕು ಎಂದು ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಹಿಂದುಳಿದ ವರ್ಗಗಳ ಮೋರ್ಚಾದ ಅಧ್ಯಕ್ಷ ಆರ್ ರಘು ಇತ್ತೀಚೆಗೆ ಚುನಾವಣಾ ಅಧಿಕಾರಿಗಳಿಗೆ ಪತ್ರ ಬರೆದು ಕೋರಿಕೆ ಸಲ್ಲಿಸಿದರು. ಇದಕ್ಕೆ ಉತ್ತರಿಸಿರುವ ಚುನಾವಣಾ ಆಯೋಗ ಚುನಾವಣೆಗೆ ಸ್ಪರ್ಧಿಸುವ ಅಥವಾ ಪ್ರಚಾರ ಮಾಡುವ ನಟರನ್ನ ಒಳಗೊಂಡ ಸಿನಿಮಾಗಳ ಪ್ರದರ್ಶನವನ್ನ ಸರ್ಕಾರದ ಹಣದಿಂದ ನಡೆಸಲ್ಪಡುವ ದೂರದರ್ಶನದಲ್ಲಿ ಮಾತ್ರ ನಾವು ನಿಷೇಧಿಸಬಹುದು. ಖಾಸಗಿ ಟಿವಿ ಚಾನೆಲ್ಗಳು ಮತ್ತು ಸಿನಿಮಾ ಥಿಯೇಟರ್ಗಳಲ್ಲಿ
ವಾಣಿಜ್ಯ ಪ್ರದರ್ಶನಗಳನ್ನ ನಿಲ್ಲಿಸಲು ಸಾಧ್ಯವಿಲ್ಲ ಎಂದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿ ಮನೋಜ್ ಕುಮಾರ್ ಮೀನಾ ಹೇಳಿದ್ದಾರೆ. ಈ ಹಿಂದೆಯೂ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪರ ಸುದೀಪ್ ಅವರು ಪ್ರಚಾರ ಮಾಡಿದ್ರು. ಆಗ್ಲೂ ಇದೇ ರೀತಿಯ ಕೋರಿಕೆ ಬಂದಿತ್ತು. ಆಗ್ಲೂ ಕೂಡ ಚುನಾವಣಾ ಆಯೋಗ ಇದೇ ರೀತಿಯ ಸ್ಪಷ್ಟನೆ ನೀಡಿತ್ತು. ಮಾರ್ಚ್ 27 ಪ್ಯಾನ್ ಇಂಡಿಯಾ ಸ್ಟಾರ್ ರಾಮ್ ಚರಣ್ ಅವರ ಹುಟ್ಟುಹಬ್ಬ. ನಟರ ಹುಟ್ಟುಹಬ್ಬದಂದು ಅವರ ನಟನೆಯ ಸಿನಿಮಾ ಘೋಷಣೆ, ಸಿನಿಮಾದ ಟೈಟಲ್ ಅಥವಾ ಸಿನಿಮಾದ ಹಾಡು ಬಿಡುಗಡೆ ಮಾಡೋದು ವಾಡಿಕೆ. ಅದೇ ರೀತಿ ರಾಮ್ ಚರಣ್ ಹಾಗೂ ಕಿಯಾರಾ ಅವರ ನಟನೆಯ ಗೇಮ್ ಚೇಂಜರ್ ಸಿನಿಮಾ ತಂಡದಿಂದ ಜರಗಂಡಿ ಹಾಡು ರಿಲೀಸ್ ಮಾಡಲಾಗಿದೆ. ಈ ಹಾಡಿನಲ್ಲಿ ಕಿಯಾರಾ ಹಾಗೂ ರಾಮ್ ಚರಣ್ ಸ್ಟಿಲ್ ಗಳನ್ನ ಬಳಕೆ ಮಾಡಲಾಗಿದೆ. ಇವರಿಬ್ಬರ ಕಾಂಬಿನೇಷನ್ ನೋಡಿದ ಪ್ರೇಕ್ಷಕರು ಫುಲ್ ಖುಷ್ ಆಗಿದ್ದಾರೆ. ರಾಮ್ ಚರಣ್ ಅವರು ಗೇಮ್ ಚೇಂಜರ್ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ. ಈ ಚಿತ್ರದ ಪೋಸ್ಟರ್ ರಿಲೀಸ್ ಆಗಿದ್ದು ಬಿಟ್ರೆ ಯಾವುದೇ ಅಪ್ಡೇಟ್ ಇದುವರೆಗೂ ಸಿಕ್ಕಿರಲಿಲ್ಲ. ಇದರಿಂದ ಅಭಿಮಾನಿ ವಲಯದಲ್ಲೂ ಕೂಡ ಭಾರಿ ನಿರಾಸೆ ಮೂಡಿತ್ತು. ಈಗ ಸಿನಿಮಾದ ಜರಗಂಡಿ ನೋಡಿದ ಪ್ರೇಕ್ಷಕರು ಖುಷಿಯಾಗಿದ್ದಾರೆ. ಟಾಲಿವುಡ್ ನಲ್ಲಿ ವಿಶೇಷ ಹಾಡುಗಳಿಗೆ ದೊಡ್ಡ ದೊಡ್ಡ ಸೆಟ್ ಹಾಕಲಾಗುತ್ತೆ. ಗೇಮ್ ಚೇಂಜರ್ ಹಾಡಿನ ಶೂಟಿಂಗಿಗೂ ಕೂಡ ಭರ್ಜರಿ ಸೆಟ್ ಬಳಕೆ ಮಾಡಲಾಗಿದೆ ಎಂಬುದು ಈ ಸಾಂಗ್ ಮೂಲಕ ಗೊತ್ತಾಗಿದೆ. ಈ ಹಾಡಿಗೆ ತಮನ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಈ ಹಾಡು ರಿಲೀಸ್ ಆದ ಒಂದೇ ಗಂಟೆಯಲ್ಲಿ ಲಕ್ಷ ಲಕ್ಷ ವೀಕ್ಷಣೆಯನ್ನ ಕಂಡಿದೆ. ಫ್ಯಾನ್ಸ್ ಈ ಹಾಡನ್ನ ಇಷ್ಟಪಡ್ತಿದ್ದಾರೆ. ತಮಿಳಿನ ಖ್ಯಾತ ನಿರ್ದೇಶಕ ಶಂಕರ್ ಅವರು ಈ ಚಿತ್ರವನ್ನ ನಿರ್ದೇಶನ ಮಾಡ್ತಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹುಟ್ಟುಹಬ್ಬದ ಸಂಭ್ರಮದಲ್ಲೇ ಡೆವಿಲ್ ಚಿತ್ರದ ಟೀಸರ್ ರಿಲೀಸ್ ಆಗಿತ್ತು. ದರ್ಶನ್ ಲುಕ್, ಮ್ಯಾನರಿಸಂ, ಪಾಪುಕತೆ ಅಭಿಮಾನಿಗಳಿಗೆ ಸಖತ್ ಮಜಾ ಕೊಟ್ಟಿತ್ತು. ಇತ್ತೀಚೆಗೆ ಶೂಟಿಂಗ್ ಸ್ಪಾಟ್ಗೆ ಯುವ ನಟ ರಾಜವರ್ಧನ್ ಭೇಟಿ ನೀಡಿದ್ರು. ಆ ಸಂದರ್ಭದಲ್ಲಿ ನಟ ದರ್ಶನ್ ನೊಂದಿಗೆ ಕ್ಲಿಕ್ಕಿಸಿಕೊಂಡಿರುವ ಫೋಟೋ ಈಗ ವೈರಲ್ ಆಗ್ತಿದೆ. ಗೊತ್ತಿರುವಂತೆ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಚಿತ್ರೀಕರಣ ಶುರುವಾಗಿದೆ. ಅಕ್ಟೋಬರ್ ನಲ್ಲಿ ಸಿನಿಮಾ ಬಿಡುಗಡೆ ಮಾಡಬೇಕು ಅಂತ ದರ್ಶನ್ ಪ್ರಯತ್ನಿಸ್ತಾ ಇದ್ದಾರೆ. ದರ್ಶನ್ ಲುಕ್ ಕೂಡ ಕುತೂಹಲ ಮೂಡಿಸಿದ್ದು ಚಿತ್ರದಲ್ಲಿ ನೆಗೆಟಿವ್ ಶೇಡ್ ರೋಲ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು ಚಿತ್ರಕ್ಕೆ ಅಜನೀಶ್ ಲೋಕನಾಥ್ ಸಂಗೀತ, ಸಂತೋಷ್ ರೈ ಪಾತಜೆ ಅವರ ಛಾಯಾಗ್ರಹಣ ಈ ಚಿತ್ರಕ್ಕಿದೆ. ನವೆಂಬರ್ ನಲ್ಲೇ ಡೆವಿಲ್ ಸಿನಿಮಾ ಮುಹೂರ್ತ ನಡೆದಿತ್ತು. ಬೆಂಗಳೂರಿನ ಬಸವನಗುಡಿ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಸರಳವಾಗಿ ಪೂಜೆ ನೆರವೇರಿಸಲಾಗಿತ್ತು. ಬಳಿಕ ಕಾಟೇರ ಸಕ್ಸಸ್ ಬೆನ್ನಲ್ಲೇ ಹುಟ್ಟುಹಬ್ಬದ ವೇಳೆಗೆ ಸಣ್ಣ ಟೀಸರ್ ಶೂಟ್ ಮಾಡಿ ರಿಲೀಸ್ ಮಾಡಿದ್ರು. ಇದೀಗ ಅಧಿಕೃತವಾಗಿ ಡೆವಿಲ್ ಚಿತ್ರೀಕರಣ ಆರಂಭವಾಗಿದ್ದು ನೆಲಮಂಗಲ ಸಮೀಪದ ಮೋಹನ್ ಬಿ ಕೆರೆ ಸ್ಟುಡಿಯೋದಲ್ಲಿ ಫಸ್ಟ್ ಶೆಡ್ಯೂಲ್ ಶುರುವಾಗಿದೆ. ಭರ್ಜರಿ ಸೆಟ್ ನಿರ್ಮಾಣ ಮಾಡಿ ಡೆವಿಲ್ ಚಿತ್ರದ ಆಕ್ಷನ್ ಸೀಕ್ವೆನ್ಸ್ ಸೆರೆ ಹಿಡಿಯಲಾಗ್ತಿದೆ. ದೊಡ್ಡ ದೊಡ್ಡ ಸಿನಿಮಾಗಳ ಚಿತ್ರೀಕರಣ ವೇಳೆ ಸಾಕಷ್ಟು ಮುಂಜಾಗ್ರತೆ ವಹಿಸಲಾಗ್ತಿದೆ. ಚಿತ್ರೀಕರಣದ ಫೋಟೋ, ವಿಡಿಯೋ ಲೀಕ್ ಆಗದಂತೆ ಎಚ್ಚರಿಕೆ ಕ್ರಮಗಳನ್ನ ಕೈಗೊಳ್ತಿದ್ದಾರೆ. ನಟ ದರ್ಶನ್ ಸಿನಿಮಾಗಳ ವಿಚಾರದಲ್ಲೂ ಇದನ್ನ ಕಟ್ನಿಟ್ಟಾಗಿ ಪಾಲಿಸಲಾಗ್ತಾ ಇದೆ. ರಾಬರ್ಟ್, ಕ್ರಾಂತಿ, ಕಾಟೇರ ಸಿನಿಮಾಗಳ ವಿಚಾರದಲ್ಲೂ ಕೂಡ ಇದನ್ನ ಪಾಲಿಸಲಾಗಿತ್ತು. ಇದೀಗ ಡೆವಿಲ್ ಸಿನಿಮಾ ಚಿತ್ರೀಕರಣದ ವಿಚಾರದಲ್ಲೂ ಇದೇ ಪ್ರಯತ್ನ ಮಾಡಲಾಗ್ತಿದೆ. ಚಿತ್ರತಂಡ ಎಷ್ಟೇ ಮುಂಜಾಗ್ರತೆ ವಹಿಸಿದ್ರೂ ಕೂಡ ಡೆವಿಲ್ ಸೆಟ್ ಹೊರಭಾಗದಿಂದ ಸೆರೆ ಹಿಡಿದಿರುವ ವಿಡಿಯೋ ಒಂದು ಈಗ ವೈರಲ್ ಆಗ್ತಾ ಇದೆ. ಅದರಲ್ಲಿ ಸೆಟ್ಟು, ಕ್ಯಾರವನ್ಗಳು ನಿಂತಿರೋದನ್ನ ನಾವು ನೋಡಬಹುದು. ಅಭಿಮಾನಿಗಳು ಈ ವಿಡಿಯೋವನ್ನ ಬಹಳ ವೈರಲ್ ಮಾಡ್ತಿದ್ದಾರೆ. ಪ್ರಕಾಶ್ ವೀರ್ ಚಿತ್ರವನ್ನ ನಿರ್ದೇಶಿಸಿದರ ಜೊತೆಗೆ ಈ ಸಿನಿಮಾಕ್ಕೆ ಬಂಡವಾಳ ಕೂಡ ಹೂಡ್ತಾ ಇದ್ದಾರೆ. ಕಾಟೇರ ಬ್ಲಾಕ್ ಬಸ್ಟರ್ ಬಳಿಕ ಡೆವಿಲ್ ಸಿನಿಮಾ ಬಗ್ಗೆ ನಿರೀಕ್ಷೆ ಹೆಚ್ಚಾಗಿದ್ದು ಸೂಪರ್ ಹಿಟ್ ತಾರಕ್ ಸಿನಿಮಾ ಕಾಂಬಿನೇಷನ್ ಆಗಿರೋದ್ರಿಂದ ಸಹಜವಾಗಿಯೇ ಡೆವಿಲ್ ಸಿನಿಮಾ ಬಗ್ಗೆ ಕುತೂಹಲ ಹೆಚ್ಚಾಗಿದೆ. ಯುವ ಸಿನಿಮಾ ಇದೇ ಮಾರ್ಚ್ 29ಕ್ಕೆ ರಿಲೀಸ್ ಆಗುತ್ತೆ. ರಾಜವಂಶದ ಕುಡಿ ಯುವರಾಜ್ ಕುಮಾರ್ ಅಭಿನಯಿಸಿರುವ ಈ ಸಿನಿಮಾ ನೋಡೋಕೆ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ. ಹಾಡು, ಟ್ರೇಲರ್ ಮೂಲಕ ಸಖತ್ ಸದ್ದು ಮಾಡಿರೋ ಈ ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ಶುರುವಾಗಿದೆ ಅನ್ನೋದು ಅಭಿಮಾನಿಗಳಿಗೆ ಈ ಕ್ಷಣದ ಖುಷಿ ಸುದ್ದಿ. ಮಾರ್ಚ್ 28ರ ಮಿಡ್ ನೈಟ್ ಶೋಗೆ ಭಾರಿ ಡಿಮ್ಯಾಂಡ್ ಬಂದಿದೆ. ಹಾಗಾಗಿ 100ಕ್ಕೂ ಹೆಚ್ಚು ಕಡೆ ಮಿಡ್ ನೈಟ್ ಶೋ ಪ್ಲಾನ್ ಮಾಡಲಾಗ್ತಿದೆ ಅಂತ ಸುದ್ದಿ ಇದೆ. ಸಂತೋಷ್ ಆನಂದ್ ರಾಮನ್ ನಿರ್ದೇಶನದಲ್ಲಿ ಹೊಂಬಾಳೆ ಬ್ಯಾನರ್ ಅಡಿ ಬರ್ತಾ ಇರೋ ಈ ಸಿನಿಮಾದಲ್ಲಿ ಸಪ್ತಮಿ ಗೌಡ, ಅಚ್ಯುತ್ ಕುಮಾರ್, ಪ್ರಕಾಶ್ ರಾಜ್, ಸಂದೀಪ್ ಮಲಾನಿ, ಕಿಶೋರ್ ಸೇರಿದಂತೆ ಹಲವರು ಅಭಿನಯಿಸಿದ್ದಾರೆ. ಇಂಜಿನಿಯರಿಂಗ್ ಓದಕ್ಕೆ ಮಂಗಳೂರಿಗೆ ಬರುವ ಯುವ ಸ್ಥಳೀಯ ದರೋಡೆಕೋರರ ದ್ವೇಷ ಕಟ್ಕೊಳ್ತಾನೆ. ತಂದೆಯ ಜೊತೆಗೆ ಸಂಬಂಧವು ಹದಗಿಡುತ್ತೆ. ವಾಪಸ್ ಬೆಂಗಳೂರಿಗೆ ಬಂದು ಫುಡ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾನೆ. ಹಲವು ಕಷ್ಟಗಳನ್ನ ಎದುರಿಸಬೇಕಾಗತ್ತೆ. ಅದೆಲ್ಲವನ್ನ ನಿವಾರಿಸಿ ನೆಮ್ಮದಿ ಜೀವನಕ್ಕೆ ಹೇಗೆ ಮರಳ್ತಾನೆ ಅನ್ನೋದೇ ಈ ಸಿನಿಮಾದ ಕತೆ. ಮುಂದಿನದನ್ನ ಪರದೆಯ ಮೇಲೆ ನೀವೇ ನೋಡಿ ಆನಂದಿಸಿ. ರಜನಿಕಾಂತ್ ಅಭಿನಯದ ಪ್ಯಾನ್ ಇಂಡಿಯಾ ಸಿನಿಮಾ ಜೈಲರ್ ನಲ್ಲಿ ಆಕ್ಟ್ ಮಾಡಿದ ನಂತರ ಶಿವಮೊಗ್ಗ, ದಕ್ಷಿಣ ಭಾರತದಾದ್ಯಂತ ಎಲ್ಲರಿಗೂ ಬೇಕಾಗಿರುವಂತಹ ನಟ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ತಮಿಳು, ತೆಲುಗು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಈಗ ಹೊಸ ಸುದ್ದಿ ಏನಂದ್ರೆ ಮಲಯಾಳಂ ಸಿನಿಮಾಕ್ಕೂ ಸಹ ಶಿವರಾಜ್ ಕುಮಾರ್ ಅವರಿಗೆ ಆಹ್ವಾನ ಬಂದಿದೆ.
ಪೃಥ್ವಿರಾಜ್ ಸುಕುಮಾರನ್ ಅವರ ಲೂಸಿಫರ್ ಸಿನಿಮಾದ ಸೀಕ್ವೆಲ್ ಲೂಸಿಫರ್ 2 ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಲೂಸಿಫರ್ ಸಿನಿಮಾ 2019ರಲ್ಲಿ ತೆರೆ ಕಂಡಿತ್ತು. ಪೃಥ್ವಿರಾಜ್, ವಿವೇಕ್ ಒಬೆರಾಯ್ ಹಾಗೆ ಟೊವಿನೋ ಥಾಮಸ್ ಇದ್ದ ಈ ಸಿನಿಮಾ ಆ ಕಾಲಕ್ಕೆ ಸೂಪರ್ ಹಿಟ್ ಆಗಿತ್ತು. ಈಗ ಎರಡನೇ ಭಾಗದಲ್ಲಿ ನಟಿಸಲು ಶಿವರಾಜ್ ಕುಮಾರ್ ಅವರಿಗೆ ಆಹ್ವಾನ ಬಂದಿದೆ. ಶಿವಣ್ಣ ಸದ್ಯಕ್ಕೆ ಚಿತ್ರತಂಡದ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಆದ್ರೆ ಶಿವಣ್ಣ ಮಾಲಿವುಡ್ ಸ್ಕ್ರೀನ್ ಮೇಲೂ ರಾರಾಜಿಸಲಿದ್ದಾರಾ ಎಂದು ಕಾದು ನೋಡಬೇಕಿದೆ. ಸದ್ಯ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ಲೋಕಸಭಾ ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿಯಾಗಿರೋ ಶಿವಮೊಗ್ಗ ಇದೆಲ್ಲ ಮುಗಿದ ಮೇಲೆಯೇ ಮಲಯಾಳಂ ಕಡೆ ಮುಖ ಮಾಡ್ತಾರಾ ಅಂತ ಕಾದು ನೋಡಬೇಕಿದೆ. ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ. ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.